ನೀವು ನಾನು ಹೇಳಿರೋದು ಕೇಳ್ಪಟ್ಟೆ ಬೆಂಗಳೂರು, ತುಮಕೂರು, ಹಾಸನ್ ಹೈಯೆಸ್ಟ್ ಈಗ ನಡೀತಾ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಅಂದ್ರೆ ಈ 3 ಡಿಸ್ಟಿಕ್ ಅಂತ, ಹೌದಾ? ಸರ್ 100% ಬೆಂಗಳೂರು ಪಕ್ಕ ಅಲ್ವಾ ಸರ್? ಅದೇನಿಲ್ಲ ಹಿಂಗೆ ಏನು ಅವ್ರೇನು ದಿವಸ ಹೋಗಿ ಏನಿದೆ, ಎಲ್ಲ ಇದೆ. ಬೆಂಗಳೂರೇ ಎಷ್ಟು ಅಕ್ಕ ಇನ್ನು ಸಿಕ್ಕಿಲ್ಲ ವಿಧಿ ಇಲ್ಲ ಅಂದ್ರೆ ಎಷ್ಟು ಜನಕ್ಕೆ ಕೊಡ್ತಾರೆ ಸರ್? ಸರ್ ಅದು ಹೇಳ್ತಾರೆ. ಈಗ ಒಬ್ಬ 8 ಜನ DC ಇದಾರಂತೆ. ನೆನ್ನೆ ಅವರು ಪ್ಯಾನಲ್ ಯಾರು ಬೆಂಗಳೂರಲ್ಲಿ ಒಟ್ಟು 8 DC ಇದ್ದಾರೆ. ನನಗಷ್ಟು ಗೊತ್ತು. 8 ಬರೀ ಅರ್ಬನ್ DC ಇರೋದು ಒಬ್ಬ. ಇಲ್ಲಿ ನೋಡಿ ಇವ್ರು 8 ಇದ್ದಾರೆ. ಆ 8 ಜನ 20-30 ಒಬ್ಬೊಬ್ರು ಲೈಸೆನ್ಸ್ ಇದಾವೆ ಅಂತಾರೆ. ಅದೇನು ನಿಜಾನ ಅವ್ರದೇ 20-30 ಲೈಸೆನ್ಸ್ ಇದೆ ಅಂತ. ನಾನು ಯಾರೋ ಅವರು ಅಸೋಸಿಯೇಷನ್ ಇದರಿಂದ ಅವ್ರು ಗೊತ್ತಿರೋರು, ಅದೇ ಲೈನಲ್ಲಿ ಇದ್ದವರು ಅಲ್ಲಿ ಯಾವ್ದು ಬೇರೆ ಚಾನಲ್ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡಿದ್ದೆ ನಾನು. ಬೆಂಗಳೂರು DC ಪ್ರತಿ ತಿಂಗಳು ಮಿನಿಮಮ್ 3 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಂತೆ. 10 to 15% ಯಾರೇ ಈಗಿರೋ ಮಿನಿಸ್ಟರ್ ಅಲ್ಲ, ಇನ್ಯಾರೇ ಬಂದ್ರು ಅವ್ರಿಗೆ ಕೊಡ್ತಾರಂತ. ಹೌದಾ ಸರ್? 3 ಕೋಟಿ ರೂಪಾಯಿ ಕಲೆಕ್ಷನ್ ಸರ್ 100% ನಾವಿಲ್ಲಿ ಹೇಳ್ತೀವಿ ಸರ್. ಅದು ಇಲ್ಲಾಗಿದ್ದು ಇಷ್ಟು ಅಂತೆಲ್ಲ ಫಿಕ್ಸ್ ಆಗಿದ್ದು ಕೊಡಲೇಬೇಕು. ಇಲ್ಲ ಅಂದರೆ ಈಗ ಸರ್, ಈಗ ಡೈರೆಕ್ಟ್ IPS ಅವ್ರಿಗೆಲ್ಲ ಯಾಕೆ ಕೊಡಲ್ಲ ಸರ್? ಎಂತೆಂಥವ್ರು ಇಲ್ಲ ಸರ್ ನಿಮಗೆ. ಇವತ್ತು BBMP ಇದೆಲ್ಲ ಸಿಸ್ಟಮ್ ಇವತ್ತು ತರ್ತಾ ಇರೋದು ಯಾರು ಮಾಡ್ತಿದ್ದಾರೆ ಅಲ್ಲೆಲ್ಲ? ಅವ್ರನ್ನೆಲ್ಲ ದುಡಿಯೋಕ್ಕೆ ಗಾಣದ ಅಲ್ಲಿ ದುಡಿಯೋಕೆ ಹಾಕ್ಕೊಂಡವ್ರೆ ಅವರೇ ಎಲ್ಲ. ಈಗ ನಮ್ಮ ಶಿವಕುಮಾರ್ ಅವ್ರಿಗಾಗ್ಲಿ ಇವ್ರಿಗಾಗಲಿ ಈಗೆಲ್ಲ ನಮ್ಮ ಇವರೆಲ್ಲ ಇದ್ರಲ್ಲ, ಚೀಫ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆಲ್ಲ BBMP ಇದಕ್ಕೆ ಮುಂದೆ ಆಯ್ತಿದ್ದಲ್ಲ ಸರ್, ಅವರೇ ಎಲ್ಲ ನಿಂತ್ಕೊಂಡೆಲ್ಲ ಸಿಸ್ಟಮ್ ಮಾಡ್ತಿರೋದು. ಇವತ್ತು BBMPಲಿ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಆನ್ಲೈನ್ ಇದು ಮಾಡ್ತಾ ಇರೋದು ಅವರೇ. ಆ ಕೆಲಸಕ್ಕೆ ಮಾತ್ರ ಅವ್ರಿಗೆ ತಂದು ನೀವು ಇಲ್ಲಿ ಪೋಸ್ಟಿಂಗ್ ಕೊಡಿ, ಅರ್ಬನ್ DC ಕೊಡಿ ನೋಡೋಣ. ಅವ್ರು ಯಾಕೆ ಮಾಡಲ್ಲ? ಜನಕ್ಕೆ ಯಾಕೆ ಸಹಾಯ ಮಾಡಲ್ಲ? ಅವ್ರು ಇವ್ನ ಯಾರನ್ನೂ ಕೇರ್ ಮಾಡಲ್ವಲ್ಲ, ಅವ್ರಿಗೆಲ್ಲ ಪೋಸ್ಟಿಂಗ್ ಕೊಡ್ತಾರೆ ಸರ್. ಅವ್ರಿಗೆ ನೋಡಿ, ಅವತ್ತು ನಾವು ಯಾರ್ದು ಇದು ತಗೊಂಡು ಮಾತಾಡೋದಲ್ಲ. ಮೋನೀಶ್ ಮಂದಿಲ್ ಅವ್ರಿಗೆ ಇವತ್ತು ಸರ್ವೆಯಲ್ಲಿ ಇಷ್ಟೊಂದು ಸರಳೀಕರಣ ಆಗಿದ್ದರೆ ಅವ್ರದ್ದೊಂದು ಫೋಟೋ ಇಟ್ಕೋಬೇಕು ಜನ. ಆದರೆ ಅಲ್ಲಿ ಅವ್ರನ್ನ ಇರೋಕ್ಕೆ ಬಿಡಲ್ಲ ಯಾರೋ ಈ ಆಫೀಸರ್ಸು. ಅವರು ಇವತ್ತು ಎಲ್ಲ ನಿಂತ್ಕೊಂಡ್ರೆ, ನೀವು ಯಾವುದೋ ಒಂದು ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ ಇಂಥ ಸರ್ವೆ ನಂಬರ್ ಅಂತ ನೋಡ್ಕೋಬೋದು ನೀವು. ಇಂಥ ಜಾಗ ಅಂತ ಎಲ್ಲ ನಿಮ್ಮ ಅಂಗೈಯಲ್ಲಿ ಸಿಗುತ್ತೆ ನಿಮಗೆ. ಸರ್ವೆ ದಾಖಲೆಗಳೆಲ್ಲ ತಗೊಳಕ್ಕೆ ನಿಮ್ಗೆ ತಿಂಗ್ಳುಗಟ್ಟಲೆ ಈಗ ನೀವು ಆನ್ಲೈನ್ ಹೊಡೆದು ಹಂಗೆ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರಿಗೇನೋ ಒಂದು ಜನಕ್ಕೆ ಒಂದು ಇದು ಮಾಡಬೇಕು ಅಂದ್ರೆ, ಆದರೆ ಅವ್ರನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ತಾರೆ. ಆ ಥರದ್ರೆಲ್ಲ ಯಾಕೆ ಪೋಸ್ಟಿಂಗ್ ಕೊಡಬಾರ್ದು ಇವರು? ಯಾಕೆ ಕೊಡ್ತಾರೆ ಇವ್ರು ಹೇಳಿ? ಅವ್ರು ಈ ಕೆಲಸ ಎಲ್ಲ ಮಾಡ್ತಾರಾ? ಈ 3 ಕೋಟಿ 3.5 ಕೋಟಿ ಕಲೆಕ್ಷನ್ ತಿಂಗಳ ಮಾಡ್ತಾರಲ್ಲ ಸರ್, ಯಾವ್ದ್ರಿಂದ ಈ ಕಲೆಕ್ಷನ್ ಆಗುತ್ತೆ ಸರ್? ಯಾವ್ಯಾವ ಒಂದು ನೀವು ಹೇಳಿದ್ರಿ ಲ್ಯಾಪ್ಸಸ್ ಏನಾದ್ರು ಇದ್ರೆ ಫೈನ್ ಹಾಕೋದು, ಮತ್ತೊಂದು ಹೆದರ್ಸ್ಬಿಟ್ಟು ಒಂದಷ್ಟು ದೊಡ್ಡ ಬಿಟ್ಟು ಏನಿದೆ ಸರ್ 3 ಕೋಟಿ 3.5 ಕೋಟಿ? ಸರ್ ನೀವು ಎಷ್ಟು ಸಾವಿರ ಅಂಗಡಿಗಳಿದೆ ಸರ್. ತಿಂಗಳಿಗೆ ಕೋರ್ಮಂಗ್ಲಲ್ಲಿ ಒಂದು ಅಂಗಡಿಗೆ 50,000-60,000 ಅಂತೆ ಮಾಮೂಲಿ. ಪಬ್ಗೆ ಎಲ್ಲ ಅಂಗಡಿಗಳು ಪಬ್ಗಳು ಇದ್ರ ಮೇಲೆ 50, ಅದೇ ಎಷ್ಟಂತೆ. ಬೇರೆ ಕಡೆ 25-30. ಇಲ್ಲಿ ಎಕ್ಸೈಸ್ ಆಫೀಸ್ಗೆ 50,000-60,000. JC ಸ್ಕ್ವಾಡ್ 3,000-4,000. ಸಬ್ ಡಿವಿಷನ್ ಅಲ್ಲೇ ಸಬ್ ಡಿವಿಷನ್ ಇರ್ತಂತ, ಅದಕ್ಕೆ 8,500-10,000. ಇಲ್ಲಿ DC ಸ್ಕ್ವಾಡ್ ಅಂತ ಬೇರೆ, JC ಸ್ಕ್ವಾಡ್ ಜಾಯಿಂಟ್ ಕಮಿಷನರ್ ಸ್ಕ್ವಾಡ್ ಬೇರೆ, DC ಸ್ಕ್ವಾಡ್ ಬೇರೆ. ಅವ್ರಿಗೆ 3,500-5,000 ತಿಂಗಳಿಗೆ. ಇಷ್ಟು ಎಲ್ಲ ಅಂಗಡಿಗಳು ಬರುತ್ತೆ. ಎಷ್ಟಾಗುತ್ತೆ ಸರ್ ಕಲೆಕ್ಷನ್ ಇದು? ನೀವೀಗ ಒಂದು ಏರಿಯಾದ ಲೆಕ್ಕ ಒಂದು ಏರಿಯಾದ ಎಲ್ಲ ಕಡೆ ಕೊಡೋದು, ಎಲ್ಲ ಕಡೆ ಸರ್. ಈಗ ನೀವು ಒಂದು ಸರ್ವೆ ಮಾಡಿಸಿ, ನಿಮ್ಮ ಯಾರಾದರೂ ಹುಡುಗರು ಬಿಟ್ಟು ಕೇಳಿ, ನೀವು ತಿಂಗಳು ಮಾಮೂಲಿ ಇಲ್ಲದೆ ಯಾರಾದರೂ ನಡೆಸ್ತಾ ಇದ್ದಾರೆ ಅಂತ ಒಂದು ಎಕ್ಸಾಂಪಲ್ ತೋರಿಸಿ ನನಗೆ. ತಿಂಗಳು ಮಾಮೂಲಿ ಇಲ್ಲದೆ ಯಾರಾದರೂ ನಡೆಸ್ತಾ ಇದ್ದಾರೆ ಅಂತ ಕೇಳಿ, ಈ ಬಾರ್ನವ್ರಿಗೆ ಅದು ಹೇಳಿ. ಅದು ಬಿಟ್ಟು ಪೊಲೀಸ್ನವ್ರು ಇವ್ರಿಗೆ ಅವ್ರಿಗೆ ಹೋದಾಗ ಅವ್ರಿಗೆ ನೀರು, ನಾವಿಲ್ಲೆಲ್ಲ ಹೋದಾಗ ನೋಡ್ತೀವಿ ಸಾಯಂಕಾಲದಲ್ಲಿ ಹೋಗ್ತಾರೆ, ಅಲ್ಲಿ ನೀರು ಅಲ್ಲಿ ಎಲ್ಲ ಏನು ಯಾವ ವ್ಯವಸ್ಥೆಗೆ ಬಂದಿದ್ವಿ ಸರ್. ಅದಿಲ್ಲದೆ ಅದು ಮಾಮೂಲಿ ಸರ್. ಅದೇ ಮಾಮೂಲಿ ಎಷ್ಟು ಬರುತ್ತೆ ಸರ್? ಎಷ್ಟು ಕೋಟಿ ಬರುತ್ತೆ ಅದರಲ್ಲಿ ಇವ್ರಿಗೆ ಹಂಚ್ತಾರೆ. ಮುಂದೆ ಎಲ್ಲ ಏನು ಇವೆಲ್ಲ ಇದಿರಲಿಲ್ಲ. ಸೆಕೆಂಡ್ಸ್ ಎಲ್ಲ ಹಿಡಿಯೋರು, ಸೆಕೆಂಡ್ಸ್ ಥರ್ಡ್ಸ್ ಮಾಡೋರು, ಆ ಬೈಕ್ ಕೊಡೋರು. ಈಗ ಏನಕ್ಕೆ ಕೊಡಬೇಕು ಅಂತ? ಕರೆಕ್ಟ್. ಅಷ್ಟು ಕೊಟ್ಟರು ಅವ್ರ ಮೇಲೆ ಕೇಸುಗಳು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಹಾಗಿದ್ದು ಏನಕ್ಕೆ ಕೊಡಬೇಕು ಇವ್ರಿಗೆ? ಏನಕ್ಕೆ ಅವ್ರಿಗಿನ್ನೂ ಅದು ಹಳೇದು. ನಾವು ಇವರೇ ಕಳ್ಳರ ಥರ ಆಗ್ಬಿಟ್ಟವ್ರೆ. ಇವ್ರು ಬಿಸ್ನೆಸ್ ಮಾಡೋರೆ, ಇವ್ರಿಗೆ ಕಳ್ಳರ ಥರ ಆಗ್ಬಿಟ್ಟಿದ್ರೆ ಇವ್ರಿಗೆ ಅದು ಅದರಿಂದ ಈಚೆ ಬರ್ಬೇಕು ಅವರು. ಈಗೆಲ್ಲ ಟ್ರಾನ್ಸ್ಪರೆಂಟ್ ಇದೆ ಸರ್. ಏನು ಅದ್ರಲ್ಲಿ ಏನು ಬೇರೆ ಏನು ಇದು ಇಲ್ಲಿಗಲ್ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅರ್ಥ ಆಗ್ತಿಲ್ಲ ನನಗೆ. ಹಾಕ್ತಾರೆ, ಒಂದು ಕೇಸ್ ಹಾಕ್ತಾರೆ, ತಿಂಗಳು ಕೊಡೋದು, ಅದಕ್ಕೆ ಕಳಿಸ್ಬೇಡಿ. ಏನಾಯ್ತು? ಕರೆಕ್ಟ್. ಅದೇನು ಏನು ಇದು ಪನಿಷಬಲ್ ಏನು ಇದೇನಿಲ್ಲ.
ಜನ ನಾವು ಎಚ್ಚೆತ್ಕೋಬೇಕು ಸರ್, ಎಚ್ಚೆತ್ಕೊಂಡು ಈಗಲೂ ಈಗ ಕೋರಮಂಗ್ಲನೇ ಹೈಯೆಸ್ಟ್ ಅಂತೆ ಕಲೆಕ್ಷನ್ ಅಲ್ಲಿ. ಎಷ್ಟು ಸರ್, ಅದು ಬಿಟ್ಬಿಡಿ ಸರ್, ಅದು ಬಿಟ್ಬಿಟ್ಟು ಇನ್ನೂ ಎಷ್ಟು ಟಾರ್ಚರ್ ಅವ್ರಿಗೆ ಇದಕ್ಕೆ ಅಂದರೆ ಸರ್, ಅವ್ರು ಯಾರೋ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವ್ನ ಕಡೆ ಅವ್ರನ್ನೆಲ್ಲಾರನು ತಿಂಗಳಿಗೆ 3 ಜನ 4 ಜನ ಕಳಿಸ್ತಾರಂತೆ. ನೋಡ್ರಿ ನಮ್ಮ ಸಿಸ್ಟರ್ ಯಾರ ಬಂದರು, ನಮ್ಮ ಬ್ರದರ್ ಬಂದರು, ನಮ್ಮ ಅಪ್ಪ ಇದು ಬಂದರು ಅಂತ ಅಲ್ಲಿ ಅದು ಬೇರೆ ಫ್ರೀ. ಇವತ್ತಲ್ಲೆಲ್ಲ ಹೋದ್ರೆ ಮಿನಿಮಮ್ ಹೋದ್ರು 10,000 ಆಗಲ್ವಾ ಸರ್? ಹೌದು, ಒಂದು ಫ್ಯಾಮಿಲಿ ಹೋದ್ರೆ 10,000 ಆಗಲ್ವಾ ಸರ್? ಇದು ಬೇರೆ. ಇದು ಹೇಳ್ಕೊಳಕ್ಕೆ ಅವ್ರಿಗೆಲ್ಲ ಭಯ, ನಾಚಿಕೆನೂ ಆಗ್ಬೋದು, ಭಯನೂ ಆಗ್ಬೋದು. ಸರ್, ಈಗ ತಿಂಗಳ ಇಷ್ಟೆಲ್ಲ ಲಂಚ ಕೊಟ್ಟು ಈಗಿನ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ, ಈಗಿನ ಸರ್ಕಾರನೋ ಅಥವಾ ಈಗಿನ 2025-26 ಸಂದರ್ಭದಲ್ಲಿ ಬಾರಿಟ್ಟು ಲಾಭ ಮಾಡೋದಕ್ಕೆ ಸಾಧ್ಯನಾ ಸರ್? ಸರ್, ಖಂಡಿತ ಲಾಭ ಇದೆ, ಏನು ಅದರಲ್ಲಿ ಇದೇನಿಲ್ಲ. ಅದೇ ಇವರೆಲ್ಲ ಏನಂದ್ರೆ ಯಾವುದೋ ಒಂದು ಏರಿಯಲ್ಲಿ ವ್ಯಾಪಾರ ಜೋರಿರುತ್ತೆ, ಅದನ್ನೇ ಲೆಕ್ಕ ಹಾಕೊಂಡು ಎಲ್ಲರಿಗೂ ಅದೇ ಇದು ಹಾಕಿದ್ರೆ ನಾರ್ಮಲ್ ಇದು ಮಾಡೋದು, ಅವ್ರಿಗೆಲ್ಲ ಸಂಬಳ ಕೊಟ್ಟು ಅವ್ರು ಬಾಡಿಗೆ ಕಟ್ಟಿ ಇದೆಲ್ಲ ಮಾಡಿಕೊಂಡು ಅವ್ರು ಅಲ್ಲಲ್ಲಿಗೆ ಇದಿರುತ್ತೆ. ಇವ್ರು ಯಾವ ಲೆವೆಲ್ಗೆ ಅಂದರೆ, ಯಾವೊಂದು ಒಬ್ಬಂದು ಈಗ 10 ಜನದಲ್ಲಿ ಒಂದು ಈಗ ಹೊಸ್ದಾಗಿ ಮಾಡಿದಾಗ ಒಂದು 6 ತಿಂಗಳು ವರ್ಷ ಹೋಗುತ್ತೆ ಸರ್. ಅವ್ರು ದುಡ್ಡು ಹಾಕಿ ತೆಗಿಬೇಕಲ್ಲ, ಅದನ್ನ ನೋಡ್ಬಿಟ್ಟೆ ಏನ್ರಿ ಅವ್ರಿಗೆ ಅಷ್ಟು ಈಗ ಗೊತ್ತಲ್ಲ ಬೀದಿ ಇದೆಲ್ಲ. ಸರ್, ಜನ ಎಲ್ಲ ಹೆಂಗೆ ಅಂದರೆ ಈ ಮೌತ್ ಇದರಿಂದಾನೆ, ಏನೋ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ, ಈ ಬಾಯಿ ಇದರಿಂದ ಎಲ್ಲ ಹಾಳಾಗೋದು. ಅವ್ರದ್ದೇನೋ ಅಷ್ಟಾಯ್ತು ಅಂತ ಅವ್ನಿಗೆ ಅಷ್ಟು ಕೋಟಿ ಲಾಭ ಎಲ್ಲ ಇದು ಬರ್ತೈತೆ ಅಂತ ಈಗ ಹುಡುಗರೆಲ್ಲ ಏನು ಬೇರೆ ಏನಿಲ್ಲ. ಈಗ ಎಲ್ಲೆಲ್ಲ ಹೋಗಿ ಈಗ ಯಾರು ಬೇಡ ನನ್ನ ಮಗನೇ ಅಲ್ಲೆಲ್ಲ ಮಾಸ್ಟರ್ ಮಾಡಿಸ್ಬಿಟ್ಟು ಬಂದು ಇಲ್ಲಿ ಬಾರಬೇಕು ಅಂತಾರೆ, ಬ್ರಿವರಿ ಬೇಕು ಅಂತಾರೆ. ಈಗ ಬೇರೆಯವ್ರು ಹೇಳಿರ್ತಾರಲ್ಲ ಮೈಕ್ರೋ ಬ್ರಿವರಿ ಹಿಂಗೆ ಏನು ಫ್ಯಾಷನ್ ಆಗಿದೆ. ಈಗ ಹುಡುಗರಿಗೂ ಅಷ್ಟೇ, ಅದೇನು ಮಾಮೂಲಿ ಇರೋದಿಲ್ಲ, ಅವ್ರಿಗೂ ಒಂದು ಆ ರೇಂಜ್ಗೆ ರೇಟು ಇಡಬೇಕು, ಇಲ್ಲಾಂದ್ರೆ ಅದೇನೋ ಅವ್ರಿಗೆ ಕೆಲ್ಸಕ್ಕೆ ಬರ್ದೇ ಇರೋ ಥರ. ಅದು ಆಗಿದೆ. ಇದಿದೆ ಇಲ್ಲಿ. ಯಾರಿಗೆ ಹೇಳೋದು ಸರ್? ಯಾರಿಗೆ ಹೇಳೋದು ಹೇಳಿ? ಈಗ ಯಾವುದೋ ಒಂದು ವ್ಯಾಪಾರ ಆಗ್ತಿರುತ್ತೆ, ಅವನದೇ ರೇಂಜ್ ಇಟ್ಕೊಳ್ತಾರೆ. ಈಗ ಎಲ್ಲಾರ್ದು ಅದೃಷ್ಟ ಹಂಗೆ ಇರುತ್ತಾ? ಆ ರೇಂಜಲ್ಲಿ ಎಲ್ಲ ಮಾಡಕ್ ಹೋಗ್ತಾರೆ ಸರ್. ಇದ್ರಲ್ಲಿ ಮಾಡಿರೋರು ಎಷ್ಟು ಜನ ಸೂಸೈಡ್ ಮಾಡಿ, ಎಷ್ಟು ಜನ ಈ ಹುಚ್ಚರಾಗಿ ಕೆಲಸ ಕಾರ್ಯ ಬಿಟ್ಟು ಆದ್ರೂ ಎಷ್ಟು ಜನ ಇಲ್ಲ ಸರ್. ಎಷ್ಟು ಸೇಲ್ಗಿಲ್ಲ ಕೇಳಿ ಸರ್. ಈ ಮೈಕ್ರೋ ಬ್ರಿವರಿ ಫ್ಯಾಷನ್ಗೆ ಅಂತ ಮಾಡಕ್ ಹೋಗಿ ಸರ್, ಈಗ ಮೈಕ್ರೋ ಬ್ರಿವರಿ ಅಂತ ಮಾಡ್ತಾರೆ, ಅಲ್ಲಿ ಹೋಗುವಾಗ ಇವ್ರದ್ದು ಈ ರೇಟ್ ಕೇಳಿ ಅವ್ರು ಒಟ್ಟಿಗೆ ಅಷ್ಟು ಎಲ್ಲಿ ತರ್ತಾರೆ ಸರ್. ಹೌದು, 1.5 ಕೋಟಿ ಮೇಲೆ ಬಿದ್ದಬೇಕು, ಅದೆಲ್ಲ ಮಿಷಿನರೀಸ್ ತಂದ್ಬಿಟ್ಟಿರ್ತಾರೆ. ಆ ಮೈಕ್ರೋ ಬ್ರಿವರಿ ಲೈಸೆನ್ಸ್ ಮಟ್ಟ ಅದು ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅದು ಜನ ಬರಲ್ಲ. ಆ ಬ್ರಿವರಿ ಅಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಿಯರ್ ಕುಡಿಯೋದಕ್ಕೆ ಒಂದಷ್ಟು ಜನ ಬರ್ತಾರೆ, ಯಂಗ್ಸ್ಟರ್ಸ್ ಎಲ್ಲ. ಆ ಬಾಟಲ್ ಬಿಯರ್ ಕುಡಿಯೋಕೆ ನಿಮ್ಮ ಹತ್ರ ಯಾಕೆ ಬರ್ತಾರೆ? ಈ ತರ ಇವ್ರು ಇದು ಮಾಡೋದ್ರಿಂದ ಎಷ್ಟು ಫ್ಯಾಮಿಲಿಗಳು ಹಾಳಾಗಿದೆ, ಎಷ್ಟು ಜನ. ಈಗ ಬೇರೆಯವ್ರು ಬಿಡಿ ಸರ್, ನಾನೊಂದು ಬಾಡಿಗೆ ಕೊಟ್ಟಿದ್ದು ಮೀನಾಕ್ಷಿ ಮಾಲ್ ಪಕ್ಕನೇ ಸರ್, ಪ್ರೈಮ್ ಲೊಕೇಶನ್. ಅವ್ರಿಗೆ ನಾನು ಕೊಟ್ಟು 8 ವರ್ಷ ಆಯ್ತು ಸರ್. 8 ವರ್ಷ ಬಾಡಿಗೆ ಕೊಟ್ಟಿರೋ? ಓಕೆ, ಬಾಡಿಗೆ ಕೊಟ್ಟಿದ್ದೀನಿ. 20,000 ಇದು ಮೀನಾಕ್ಷಿ ಮಾಲ್ ಪಕ್ಕದ್ದೇ ಪ್ರೈಮ್ ಲೊಕೇಶನ್. ಅವ್ರು ಹಿಂಗೆ ಮೈಕ್ರೋವೇವ್ ಎಲ್ಲ ಮಾಡಿದರೆ 4 ಜನ ಪಾರ್ಟ್ನರ್ಸ್ 8 ಜನ ಆಗಿದ್ದಾರೆ, ಎಲ್ಲ ಚೆನ್ನಾಗಿರೋರೆ. ಈಗ ಮೈಕ್ರೋವೇವ್ ಸ್ಟಾರ್ಟ್ ಈಗ ಅವರು ಹಾಕಿ ಸಾಕಾಗಿದೆ. ಅವರು 10 ಕೋಟಿ ಎಷ್ಟು ಚಿಲ್ಲರೆ ಹಾಕಿದೀವಿ ಅಂತಾರೆ, ಏನು ರಿಟರ್ನ್ಸ್ ಇಲ್ಲ ಸರ್. ಎಷ್ಟು ಫ್ಯಾಮಿಲಿ ಹಾಳಾಗ್ಬಿಡುತ್ತೆ ಸರ್. ರಿಟರ್ನ್ಸ್ ಯಾಕಿಲ್ಲ? ಸ್ಟಾರ್ಟೇ ಮಾಡಿಲ್ಲ, ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಪರ್ಮಿಷನ್ ಸರ್. ಕೊಟ್ಟಿಲ್ಲ ಅಂದ್ರೆ ಈಗ ಅದಕ್ಕೆ 1.5 ಕೋಟಿನೂ ಇದೆ ಲಂಚ ಕೊಡಬೇಕು, 2 ಕೋಟಿ ಖರ್ಚಾಗುತ್ತೆ ಅಂತೇಳಿ ಫೀಸ್ ಇದ್ದೆಲ್ಲ. ಅವ್ರೀಗ ಇದಕ್ಕೆ ಮಾಡೇ ಸುಸ್ತಾಗಿದ್ದಾರೆ, ಅದನ್ನು ಸ್ಟಾರ್ಟೇ ಮಾಡಿಲ್ಲ, ಹಂಗೆ ನಿಲ್ಸ್ಕೊಂಡು ಎಲ್ಲ ಧೂಳು ಹಿಡಿತಾ ಇದೆ ಸರ್. 2 ವರ್ಷ ಇದೆ ಅವ್ರಿಗೆ. ಚೆನ್ನಾಗಿರೋರೆ ಹಿಂಗೆ. ಈಗ ಅದನ್ನೇ ನಂಬ್ಕೊಂಡ್ ಬಂದವ್ರು ಏನಾಗ್ತಾರೆ ಹೇಳಿ? ಎಷ್ಟು ಫ್ಯಾಮಿಲಿ ಹಾಳಾಗುತ್ತೆ ಇವ್ರುಗಳು ಇದರಿಂದ. ಈ ಬಾರ್ ಲೈಸೆನ್ಸು ಒಂದೇ ಫ್ಯಾಮಿಲಿ ಹತ್ರ ಇರೋದು ಜಾಸ್ತಿ, ಒಬ್ಬನೇ ವ್ಯಕ್ತಿ ಹತ್ರ ಇರೋದು ಭಾಳ ಆಗ್ಬಿಟ್ಟಿದೆ. ಹಿಂದೆ ಪೆಟ್ರೋಲ್ ಬಂಕ್ ಎಲ್ಲ ಹಿಂಗೆ ಇತ್ತು, ವಾಜಪೇಯಿ ಅವ್ರ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಸರಳೀಕರಣ ತಂದ್ರು. ಈ ಬಾರ್ ಲೈಸೆನ್ಸ್ ಹಿಂಗೆ ಮಾಡ್ಬೇಕು, ಒಬ್ಬೊಬ್ರ ಹತ್ರ 30, 40, 50 ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನಿಜನಾ? ಖಂಡಿತ ಸರ್. ಈಗ ಯಾರು ಬೇಡ, ನಮ್ ಸಿಟ್ಟಿಂಗ್ MLA ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಅವ್ರದ್ದು 80, 100 ಚಿಲ್ಲರೆ ಎಷ್ಟೋ ಇದೆ ಬಾರ್ಗಳೇ. ಆ ಥರ ಹಳಬರು ಸುಮಾರು ಇದಾವೆ ಸರ್. ಅದು ಇದಾವೆ. ಈಗ ಎಕ್ಸೈಸ್ಗಳು ಇವ್ರದ್ದು ಸರ್. ಈಗ ಏನು ಬೇಡ ಸರ್, ನೀವು 5 ವರ್ಷದಲ್ಲಿ 5 ವರ್ಷ ಈಗ ಯಾರೋ ಲೈಸೆನ್ಸ್ ಹೊಸವಾಗಿದೆ, ಅದು ಬ್ರಿವರ್ಸ್ ಈ ಥರ ಆಗಿರೋ ಈ ಎಕ್ಸೈಸ್ ಮಿನಿಸ್ಟ್ರ್ ಅವ್ರ ಕಡೆ ಅವ್ರಿಗೆ ಬೇನಾಮಿ ಆಗಿರೋದು ಎಷ್ಟಿದ್ದಾವೆ ಅಂತ ನೀವು ಒಂದು ಲಿಸ್ಟ್ RTL ತೊಗೊಂಬಿಡಿ, ಅದರಲ್ಲೇ ಗೊತ್ತಾಗುತ್ತೆ. ಎಷ್ಟು ಅಂತೇಳಿ. ಆ ಥರದ್ದು ಅವ್ರದ್ದೆಲ್ಲ. ಈಗ ಸರ್, ಈಗ ಅವ್ನು ಸೂಪರ್ಡೆಂಟ್ ಇದಾದನು ನಾನು ಬಾಡಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾನೆ. ಅವ್ನ ಹೆಂಡತಿ ಅವ್ರ ಮಗನ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ
ಇಲ್ಲಿ ಲೆವೆಲ್ ರೋಡಲ್ಲಿ ಅವ್ರಿಗೆ ಒಂದು ಗೆಸ್ಟ್ ಹೌಸ್ ಇದೆ, ಹಾ ನಾವು ಬಾಡಿಗೆ ಕೊಟ್ಟಿದ್ದೀವಿ ಅವ್ರದ್ದು. ಹಾ ಈಗ ಮೊನ್ನೆ ಎಲ್ಲ ಎಲೆಕ್ಷನ್ ಎಲ್ಲ ಮಾಡಿದ್ರು ಬಿಡಿ, ಸೇಮ್ ಎಲ್ಲ ಬರ್ತಿದ್ರು. ಹಾ ಆ ಇದರಲ್ಲಿ ಅವರು ಅಲ್ಲಿ ಬಂದು ಅವ್ರು ಅವನು ಕೇಳ್ತಾರಂತೆಲ್ಲ, ಅವ್ರಿಗೇನು ರೇಟ್ ಇದಾಗಿಲ್ಲ, ನನಗೆ ಗೊತ್ತಿಲ್ಲ, ಈಗ ಗೊತ್ತಾಯ್ತು. ಹಾ ಈ ತಮ್ಮಣ್ಣ ಹಾ ನಾನು ಚೀಫ್ ಮಿನಿಸ್ಟರ್ ಹಂಗೆ ರಿಲೇಟಿವ್ ಹಿಂಗೆ ರಿಲೇಟಿವ್ ಅಂತ. ಹಾ ಅವರು ಸ್ವಲ್ಪ ಅವ್ರಿಗೂ ಸ್ವಲ್ಪ ಅಡ್ವೊಕೇಟ್ ಪರಿಚಯ, ಅವರೆಲ್ಲ ಅಲ್ಲೆಲ್ಲ ಎಲೆಕ್ಷನ್ಗೆಲ್ಲ ಮನೆ ಕೊಟ್ಟಿದ್ರು. ಓಕೆ ಹಂಗಾಗಿ ಹೌದಾ ಯಾವುದು ನೀವು ಬಂದಾಗ ಕರ್ಕೊಂಬಪ್ಪ ಅಂತ ಹೇಳೋರು, ಅವರು ವ್ಯಂಗ್ಯವಾಗಿ ಹೇಳಿ ಕಳಿಸಿದೆ. ಆ ಥರ ಅಷ್ಟು ಹೆಡ್ಲಾಂಗ್ ಅವನು. ಅವನೇ ಪರ್ಚೇಸ್ಗೆ ಹೋಗಿದ್ದಾನೆ ಸರ್ ಇದು ಮಗನಿಗೆ ಅಂತ. ಆ ಥರ ಎಷ್ಟು 15-20 ಕೋಟಿ ರೂಪಾಯಿ ಮೇಲಿನ ವ್ಯವಹಾರ ಅದು. ಹಾಂ ಸೊ ಓಕೆ, ಅಲ್ಲಿಗೆ ಒಬ್ಬ DC ಎಕ್ಸೈಸ್ DC ಬೆಂಗಳೂರಲ್ಲಿ ಬಂದ್ರೆ 2-2.5 ವರ್ಷದಲ್ಲಿ ಹತ್ತತ್ರ 100 ಕೋಟಿ ರೂಪಾಯಿ ಆತ ಕಮಾಯಿ ಮಾಡ್ತಾನಲ್ವಾ ಸರ್? ಖಂಡಿತ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಬಹಳ ಸುಲಭವಾಗಿ ಮಾಡ್ತಾರೆ. ಇದೇನಾದ್ರೂ ಈಗ ಒಂದು 3-4 ವರ್ಷದಲ್ಲಿ ಬದಲಾಗಿರೋದು ಅಥವಾ ಒಂದು 7-8 ವರ್ಷ ಹಿಂದಿನ BJP ಸರ್ಕಾರದಿಂದ ಬದಲಾಗಿರೋದು ಅಥವಾ ಯಾವಾಗ್ಲೂ ಹಿಂಗೆ ಇತ್ತಾ ಸರ್ ಇದು? ಸರ್ ನಿಮ್ಮ ಅನುಭವ ಇಷ್ಟೊಂದು ಹೌದು. ನಾವು ಆವಾಗ ಅಷ್ಟೆಲ್ಲ ಇರಲಿಲ್ಲ ಸರ್. ನಾನು 32 ವರ್ಷ ಹಿಂದೆಗಡೆ ನಾನು ಮದುವೆ ಆಗ ಮುಂದೆ ನಾನೆಲ್ಲ ಇದರಲ್ಲೇ ಇದ್ವಿ, ಹೋಲ್ಸೇಲ್ ಎಲ್ಲ ಇತ್ತು ಅದೆಲ್ಲ. ಆವಾಗೆಲ್ಲ ನಾವು 4 ಅಂಗಡಿ ಲೈಸೆನ್ಸ್ ಸ್ಟಾಕ್ ಎಲ್ಲ ಸೇರಿ ಒಬ್ರಿಗೆ 15 ಲಕ್ಷಕ್ಕೆ ಮಾರ್ತೀವಿ ಬಿಡಿ. 4 ಅಂಗಡಿ ಸ್ಟಾಕೆಲ್ಲ ಸೇರಿ ಅವ್ರಿಗೆ 15 ಲಕ್ಷಕ್ಕೆ ಮಾಡಿ, ಇಲ್ಲೇ ಯಾರಿಗೂ ಮಾರೋಡಿ ಆಯ್ತು 5 ಲಕ್ಷಕ್ಕೆ ಸಾಲನೂ ಕೊಡಿಸಿದ್ವಿ ಅವ್ರಿಗೆ ನಾವೇ ಹೇಳಿ. ಹಂಗಿತ್ತು ಆ ಕಾಲ. ಇದು ಈಗ ಬೇರೆ, ಈಗೆಲ್ಲ ಬರ್ತಾ ಈಗ ಸರ್ ಈಗ ಒಂದು 2 ವರ್ಷದ ಹಿಂದೆಗಡೆ ಇದಿತ್ತು ಸರ್. ಈಗ ನೋಡಿದ್ರೆ ಡಬಲ್ ಏನು ಯಾವ ಇದಕ್ಕೆ ಗೌರ್ಮೆಂಟ್ ಅಲ್ಲೇ ಜಾಸ್ತಿ ಆಗಿದೆ. ಇಲ್ಲ, ಮುಂದೆ ಲಾಸ್ಟ್ ಗೌರ್ಮೆಂಟಲ್ಲಿ ಆಗಿತ್ತು. ಈಗ ಏಕ್ದಮ್ ಈಗ ಎಲ್ಲ ನಮಗೆ ನೋಡಿ ಮಾಡೋದು ಅನ್ಕೊಂಡು. ಇಲ್ಲ ನಮ್ಗೆ ಹಿಂದೆ ಕೊಟ್ಟಿರೋರು ಹೇಳ್ತಾರೆ, ಇಲ್ಲ ಸರ್ ನಾವು ಕೊಟ್ಟಿದ್ದೀವಿ 1.5 ಹಿಂಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಇದಕ್ಕೆ ಒಟ್ಟೋಗಿದೆ ಸರ್. ಈಗೆಲ್ಲ ಜನ ಎಚ್ಚೆತ್ಕೊಳ್ಳೋ ಎಲ್ಲ ಬೀದಿಗೆ ಬಂದು ಇವರಿಗೆ ಮನೆ ನುಗ್ಗಿ ಆಚೆ ಹಾಕೋ ಲೆವೆಲ್ ತಂದ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಲಿಮಿಟೇ ಇಲ್ಲದೆ